ಎಲ್ಲ ಸ್ತೋತ್ರ ಮಾಡೋರ್ಗು ಮತ್ತೆ ನಮಸ್ಕಾರ. ನಾನು ಹೊಸ ಬ್ಲಾಗಿಗೆ ಆಕ್ಚುಲಿ ಇವತ್ತು ಬೆಳಗ್ಗೆ ಬೇಗ ಎಬ್ಬಿಸಿದ್ದಾರೆ. ಬೇಗ ಹೋಗ್ಬಿಟ್ಟು ನಾನೀಗ ನಾನು ಹೇಳಿದ್ನಲ್ಲ ಜಾತ್ರೆ ಅಂತ. ಸೊ ಈಗ ನಮ್ಮ ದಾಸರಳ್ಳಿ ಜಾತ್ರೆಗೆ ಹೋಗಿ ಕೋಳಿ ಒಪ್ಪಿಸ್ಬೇಕು. ಅಂದ್ರೆ 2 ಕೋಳಿನ ಅಲ್ಲಿ ದೇವಸ್ಥಾನ ಮುಂದೆ ಕಟ್ ಮಾಡಿಸ್ಕೊಂಡು ದೇವರಿಗೆ ಅರ್ಪಿಸಿ ತಗೋಬರೋದು ತಿನ್ನಕ್ಕೆ. ಸೊ ಈಗ ಅದಕ್ಕೆ ಬೆಳಗ್ಗೆ ಎದ್ದಿದ್ದೀವಿ. ಸೊ ಈಗ ಡೈರೆಕ್ಟ್ ಆಗಿ ಚಿಕನ್ ಅಂಗಡಿಗೆ ಹೋಗಿ ಅಲ್ಲಿಂದ ದೇವಸ್ಥಾನ ಅದು ತೋರಿಸ್ತೇನೆ ನಿಮ್ಗೆ ಹೆಂಗೆ ಅಂತ. ಈಗ ಚಿಕನ್ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಜನರು ಯಾವ ಲೆವೆಲ್ ಕ್ಯೂ ನಿಂತಿದ್ದಾರೆ ಅಂತ ಬೆಳಗ್ಗೆನೆ. ಸೊ ಇಲ್ಲಿ ಚಿಕನ್ ತಗೊಂಡು ಇಲ್ಲಿಂದ ಈಗ ಇಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೋಳಿ ಕುಯ್ಯೋದು. ಸೊ ಒಂದು ಹ್ಯಾಂಡಲ್ ಹಿಡ್ಕೊಂಡಿದ್ದೀನಿ ಕೋಳಿನ 2. ಮತ್ತೆ ಈಗ ಇನ್ನೊಂದು ಕೈಲಿ ಹೋಯ್ತು ನೋಡ್ಬೋದು. ಸೊ ಈಗ ಮನೆಗೆ ಬಂದೆ. ಆಕ್ಚುಲಿ ಅಲ್ಲಿ ನಿಮ್ದು ಏನು ಕೋಳಿನ ವರ್ಪಿಸೋದು ಅಲ್ಲಿ ಕೋಳಿ ಕಟ್ ಮಾಡಿದ್ರು ನಾನು ತೋರ್ಸಕ್ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ತೋರಿಸ್ಬಿಟ್ರೆ ಯೂಟ್ಯೂಬ್ ಗೈಡ್ಲೈನ್ಸ್ ಹಾಕೊಂಡು ಹಿಡಿದು ಬಿಡ್ತಾರೆ. ಸೊ ಅದಕ್ಕೆ ಬಟ್ ಫುಲ್ ಇಡೀ ರೋಡ್ ಪೂರ್ತಿ ಬ್ಲಡ್, ಎಲ್ಲಾ ಕಡೆ ಚಿಕನ್ ತಲೆಗಳು, ಕೋಳಿ ತಲೆಗಳು, ಕುರಿಗಳು ಹೊಡೆದಿದ್ರು. ನಾವೇ ಕೋಳಿ ಕಟ್ ಮಾಡ್ಬೇಕಾದ್ರೆ ಕೋಳಿ ಪೂರ್ತಿ ನನ್ನ ಬಾಡಿ ಮೇಲೆಲ್ಲ ಬ್ಲಡ್ ಆಗಿ ಹೋಗ್ಬಿಡ್ತು, ಕಾಲೆಲ್ಲ ಪೂರ್ತಿ ಬ್ಲಡ್ ಆಗಿ ಹೋಗ್ಬಿಡ್ತು. ಸೊ ಕೋಳಿ ಕೊಟ್ಬಿಟ್ಟು ಅಲ್ಲೆಲ್ಲ ಕೈ ತಗೊಂಡು ನಮ್ಮಪ್ಪ ಅದನ್ನೀಗ ಮತ್ತೆ ಕೋಳಿ ಅಂಗಡಿ ಕೊಡಕ್ ಹೋದ್ರು. ಕೋಳಿ ಅಂಗಡಿ ಕೊಟ್ಟು ಅದನ್ನ ಫುಲ್ ಕ್ಲೀನ್ ಮಾಡಿಸಿ ಕಟ್ ಮಾಡ್ಕೊಂಡು ತರ್ತಾರೆ ಅವಾಗ. ಸೊ ಇದನ್ನು ದೇವ್ರಿಗೆ ಅರ್ಪಿಸ್ಬಿಟ್ಟು ಬಂದಾಯ್ತು. ಸೊ ಈಗ ರೆಡಿಯಾಗಿ ಮತ್ತೆ ಕಾಲೇಜಿಗೆ ಹೋಗ್ಬೇಕು, ಯಾಕಂದ್ರೆ ಇವತ್ತು ಎಕ್ಸಾಮ್. ಸೊ ಕಾಲೇಜಲ್ಲಿ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗೋಯ್ತು. ಸೊ ಇಷ್ಟು ದಿನ ಬ್ಲಾಗ್ ಅಲ್ಲಿ ನೀವು ಇದು ಫಸ್ಟ್ ಟೈಮ್ ನನ್ನ ಕಾಲೇಜಲ್ಲಿ ಯೂನಿಫಾರ್ಮ್ ಅಲ್ಲಿ ನೋಡ್ತಾ ಇರ್ತೀರಾ. ಸೊ ನಾನು ಜಾಸ್ತಿ ಕಾಲೇಜ್ ಯೂನಿಫಾರ್ಮ್ ಹಾಕೋ ಹೋಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಸೊ ಈಗ ಮಧ್ಯಾಹ್ನಕ್ಕೆ ಎಕ್ಸಾಮ್ ಇರೋದು. ಈಗ ಬೆಳಗ್ಗೆ ಹೋಗಿ ಸ್ವಲ್ಪ ಹೊತ್ತು ಓದ್ಕೊಂಡು ಮಧ್ಯಾಹ್ನ ಎಕ್ಸಾಮ್ ಬರ್ದು ಬರ್ತೀನಿ. ಸೊ ಅಲ್ಲಿ ಹೋಗಿ ಕೂಡ ಹೇಳ್ತೀನಿ ಎಕ್ಸಾಮ್ ಹೆಂಗ್ ಬರ್ದು ಬಂದೆ ಅಂತ ಕೂಡ ಹೇಳ್ತೀನಿ. ಸೊ ಅಲ್ಲಿವರೆಗೂ ಬ್ಲಾಗ್ ನಿಂತಪ್ಪ ನೋಡಿ. ಸೊ ಓದು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಎಕ್ಸಾಮ್ ಭಯದಲ್ಲಿ ಎಲ್ಲರೂ ಕೂಡ ಓದ್ಕೋತವ್ರೆ. ಬ್ಲಾಗಲ್ಲಿ ಡೆಬ್ಯೂ ಮಾಡ್ತಿರೋ ನೋಡಿ. ಸೊ ಗೈಸ್ ಈಗ ಆಕ್ಚುಲಿ ಎಕ್ಸಾಮ್ ಮುಗಿಸ್ಕೊಂಡು ಈಗ ಬಂದೆ. ಆಯ್ತು, ಈಗ ಎಕ್ಸಾಮ್ ಮುಗಿಸ್ಕೊಂಡು ಈಗ ಬಂದ್ವಿ ಬರ್ಕೊಂಡು. ಸೊ ಇಲ್ಲಿ ಕೆಲವು ಮಿತ್ರಗಳು ಕಾಯ್ತಿದ್ದಾರೆ ನೋಡಿ. ಎಕ್ಸಾಮ್ ಬರ್ಕೊಬಂದು ಟಾಪರ್ ಪಾಸ್ ಆಯ್ತೀವಿ, ಎಲ್ಲರೂ ಪಾಸ್ ಆಯ್ತೀವಿ. ಇವತ್ತು ನಮ್ಮ ಟಾಪರ್ ಇದ್ದಾರೆ ನೋಡಿ. ಈ ಸಲ ಡಿಸ್ಟಿಂಕ್ಷನ್ ತಗೋತ ನೋಡಿ. 100ಗೆ 120 ಸೊ ಈಗ ಎಕ್ಸಾಮ್ ಮುಗಿಸ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾ ಇದೀವಿ ಕಾಲೇಜಿಂದ ಮನೆಗೆ ಹೋಗ್ತಾ ಇದೀವಿ ಈಗ. ಸೊ ಪೇಪರ್ ಚೆನ್ನಾಗಿ ಹೋಯ್ತು. ನಾನು ಅಂದ್ಮೇಲೆ ಆಗ್ಲೇ ಮ್ಯಾಥ್ಸ್ ನಮ್ಮ ಕಾಲೇಜ್ ನಮ್ಮ ಕ್ಲಾಸಲ್ಲಿ ಎಲ್ಲ ಮಾಡ್ತಾರೆ. ಈಗ ನೆಕ್ಸ್ಟ್ ಇರೋ ಸಬ್ಜೆಕ್ಟೇ ಭಯ ಆಯ್ತಿರುತ್ತೆ. ಸೊ ಮನೆಗೆ ಹೋಗಿ ಮತ್ತೆ ಓದ್ಕೋಬೇಕು ಅಲ್ಲಿವರೆಗೂ. ಸೊ ಹಿಂಗೆ ಕಾಲೇಜಿಂದ ಗೇಟಿಂದ ಹೊರಗಡೆ ಬರ್ಬೇಕಾರೆ ಅಂತ ಬ್ಯೂಟಿಫುಲ್ ಸೀನರಿ ತೋರಿಸ್ತೀನಿ ನೋಡಿ. ಸೊ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು. ಮನೆಗೆ ಬರೋತ್ತಿಗೆ 6:30 ಆಗೋಯ್ತು. ಸೊ ಈಗ ಬಂದು ಊಟ ಮಾಡಿ ಕೂತಿದ್ದೀನಿ ಸ್ವಲ್ಪ ಹೊತ್ತು. ಸೊ ನಾಳೆ ಮತ್ತೆ ಓದ್ಕೊಳೋದಿದೆ. ಸೊ ನಾಳೆ ಮೋಸ್ಟ್ ಪ್ರಾಬಬ್ಲಿ ನಂದು ವ್ಲಾಗ್ದು ಬರೀ ಇದೇ ಇರುತ್ತೆ. ಬೆಳಗ್ಗೆ ಎದ್ದು ಏನ್ ಮಾಡಿದೆ, ನಾರ್ಮಲ್ ಓದೋದು ಇದೇ ಇರುತ್ತೆ. ಸೊ ಇವತ್ತಿಗೆ ಇಷ್ಟ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗೋಣ ಹೊಸ ವ್ಲಾಗಲ್ಲಿ. ಸಿ ಯು, ಬಾಯ್.